ಬಳ್ಳಾರಿಯಲ್ಲಿ ಅಮಾಯಕ ರಾಜಶೇಖರ್ ಯಾರ ಗುಂಡಿಗೆ ಬಲಿಯಾಗಿದ್ದು? ಶಾಸಕ ಭರತ್ ರೆಡ್ಡಿ ಗನ್ಮ್ಯಾನ್ ಗುಂಡಿಗೆ ರಾಜಶೇಖರ್ ಬಲಿಯಾದ್ರ? ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ರಾಜಶೇಖರ್ ದೇಹ ಹೊಕ್ಕಿದ್ದು ಭರತ್ ರೆಡ್ಡಿ ಗನ್ಮ್ಯಾನ್ನ ಬುಲೆಟ್ ಅಂತ ಹೇಳ್ತಾ ಇದ್ದಾರೆ. ಮೊದಲ ಬಾರಿಗೆ ಗುಂಡು ಹೊಕ್ಕಿದ್ದನ್ನ ಮುಚ್ಚುವಂತ ಯತ್ನ ನಡೆದಿತ್ತು. ಹಾಗೆಯೇ ಶವ ಸಂಸ್ಕಾರ ನಡೆಸೋಕೆ ಯೋಚಿಸಲಾಗಿತ್ತು. ದಕ್ಷ ಅಧಿಕಾರಿಗಳಿಂದ ಸತ್ಯ ಹೊರ ಬಂದಿದೆ ಅಂತ ಈಗ ರಾಮುಲು ಅವರು ಹೇಳ್ತಾ ಇರೋದು. ಯಾರ ಗುಂಡಿಗೆ ರಾಜಶೇಖರ್ ಬಲಿಯಾಗಿತ್ತು? ಭರತ್ ರೆಡ್ಡಿ ಗನ್ಮ್ಯಾನೇ ಹೊಡೆದಿದ್ದಾರೆ ಅಂತ ರಾಮುಲು ಅವರ ಆರೋಪ. ಸಂಸ್ಕಾರ ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡು ಇದ್ರಿಗಿನ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಅವ್ರೇನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂಥ ಪ್ರಯತ್ನ ಮಾಡಿದಾರ. ಭಾಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳಕ್ಕೆ ಸಿದ್ಧ ಇದ್ದಿಲ್ಲ. ಯಾರು ಭಾಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿದ್ದಂಥ ನಾಯಕರು ಕೂಡ ಯಾರು ಒಪ್ಕೊಳಕ್ಕೆ ರೆಡಿ ಇದ್ದಿಲ್ಲ. ಅದನ್ನು ಮುಚ್ಚಾಕಂತ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಇದಂಗೆ ಆಗಲ್ಲ ಅಂತೇಳಿ ಎಲ್ಲ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು, ಎಲ್ಲರಿಗೂ ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. FSL ರಿಪೋರ್ಟ್ಸ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲ, 2 ಸರಿ 3 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಮೊದಲನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡಿದ್ರೆ ಕೂಡ ಅದನ್ನ ಹಂಗೆ ಮುಚ್ಚಾಕ್ಬೇಕನ್ನ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯ ಪ್ರತಿನಿಧಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ನಿಜಕ್ಕೂ ಕೂಡ ಅಲ್ಲಿ ಇವರು ಮಾಡ್ತಾ ಇರುವಂತ ಆರೋಪದ ಪ್ರಕಾರ 2 ಬಾರಿ ಮರಣೋತ್ತರ ಪರೀಕ್ಷೆ ನಡೀತಾ? ಅರುಣ, ಈ ಒಂದು 2 ಬಾರಿ ಮರಣೋತ್ತರ ಪರೀಕ್ಷೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಉತ್ತರ ಕೊಡಬೇಕಾಗುತ್ತೆ, ಅಥವಾ ಗೃಹ ಸಚಿವರಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪಷ್ಟೀಕರಣವನ್ನು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ತುಂಬಾ ಗಂಭೀರವಾಗಿರ್ತಕ್ಕಂಥ ಆರೋಪ. ಯಾಕಂದ್ರೆ ರಾಜಶೇಖರ್, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗಲಭೆಯಲ್ಲಿ ಗುಂಡೇಟಿಗೆ ಬಲಿಯಾಗ್ತಾನೆ. ಅದಾದ್ಮೇಲೆ ಅವ್ರನ್ನ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆಸ್ಪತ್ರೆಯಲ್ಲಿ ರಾಜಶೇಖರ್ ಕೂಡ ಕೊನೆಯುಸಿರೆಳಿತಾನೆ. ಆದ್ರೆ ಅಲ್ಲಿಂದ ಇದೀಗ ಬಿಜೆಪಿ ನಾಯಕರು ಮತ್ತು ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಆರೋಪ ಏನಂದ್ರೆ, ರಾಜಶೇಖರ್ ಮೃತಪಟ್ಟ ನಂತರದಲ್ಲಿ ಆತನ ಮೃತದೇಹವನ್ನ ಯಥಾವತ್ತಾಗಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಯಾಕಂದ್ರೆ ಆತನ ದೇಹವನ್ನು ಒಕ್ಕಿರುವಂಥದ್ದು ಯಾರು ಗುಂಡು ಅನ್ನುವಂಥದ್ದು ಗೊತ್ತಾಗಬಾರ್ದು. ಒಂದು ವೇಳೆ ಗೊತ್ತಾದ್ರೆ ನಮ್ಮ ಬುಡಕ್ಕೆ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಯಥಾವತ್ತಾಗಿ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ದಕ್ಷ ಹಿರಿಯ ಪ್ರಾಮಾಣಿಕ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಒಂದು ಸತ್ಯಾಸತ್ಯತೆ ಹೊರಗೆ ಬರಲಿಕ್ಕೆ ಕಾರಣ ಆಯಿತು. ಹೀಗಾಗಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಆಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ವಿಚಾರಣೆ ಹಂತದಲ್ಲಿ ಸಮಸ್ಯೆ ಆಗುತ್ತೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ 2ನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಎಲ್ಲ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ದೊಡ್ಡ ಮಟ್ಟದ ಹುನ್ನಾರ ನಡೆದಿತ್ತು ಅನ್ನುವಂಥ ಗಂಭೀರ ಆರೋಪನೆ ಇದೀಗ ಬಳ್ಳಾರಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲವನ್ನು ನೋಡಿದ್ರೆ ಒಂದು ಸ್ಪಷ್ಟವಾಗುವಂಥದ್ದು ಅರುಣ್, ಎಲ್ಲೋ ಒಂದು ಕಡೆಗೆ ಸರ್ಕಾರ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಮತ್ತು ಜನಾರ್ದನ್ ರೆಡ್ಡಿ ಅವರ ಮೇಲೆ ಈ ಪ್ರಕರಣ ಹೊರಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಹುನ್ನಾರ ಮಾಡಿತ್ತು ಅನ್ನುವಂಥದ್ದನ್ನ ಶ್ರೀರಾಮುಲು ಅವರು ಒತ್ತಿ ಆರೋಪ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಸ್ಪಷ್ಟನೆ ಕೊಡಲೇಬೇಕು. ಯಾಕಂದ್ರೆ ಒಂದು ಮೃತದೇಹ, ಅದು ಸಾಮಾನ್ಯವಾಗಿ ಗಲಭೆ ಆದಂತ ಸಂದರ್ಭದಲ್ಲಿ ಬಹುದೊಡ್ಡ ಗಲಭೆ ಆಗಿತ್ತು. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ದೇಹ ಒಂದು ಬುಲೆಟ್ ಕೂಡ ಹೊಕ್ಕಿತ್ತು. ಆ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಆದ್ರೆ ಗಲಭೆ ಆದಂತ ಸಂದರ್ಭದಲ್ಲಿ ಮೃತಪಟ್ಟಂತ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನ, ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾರ್ದೇನೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನುವಂತ ಆರೋಪನೆ ಇದೆ. ನಿಜಕ್ಕೂ ಕೂಡ ಇದು ಬೇರೆ ಅರ್ಥವನ್ನ ಕೊಡುತ್ತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣವನ್ನ ಬೇರೆ ದಿಕ್ಕಿನಲ್ಲಿ ಸಾಗಿಸೋದಕ್ಕೆ ಒಂದ್ ಕಡೆ ಹುನ್ನಾರ ನಡೆದಿತ್ತು. ಹೀಗಾಗಿ ಅದನ್ನ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿ ಅದನ್ನ ಒಂದು ಹಂತ ಪ್ರಾಮಾಣಿಕವಾಗಿ 2ನೇ ಬಾರಿಗೆ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಯಾರ ಗನ್ನಿಂದ ಬುಲೆಟ್ ದೇಹ ಹೊಕ್ಕಿತ್ತು ಅನ್ನುವಂಥದ್ದು ಬಯಲಾಗಿದೆ. ಹೀಗಾಗಿ ನಂತರದಲ್ಲಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಈ ಒಂದು 2ನೇ ಬಾರಿಗೆ ಯಾಕೆ ಮಾಡಿದ್ರು ಅಂತ ಸ್ಪಷ್ಟಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಇದಕ್ಕೊಂದು ಸ್ಪಷ್ಟೀಕರಣವನ್ನು ಕೂಡ ಕೊಡಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ. ಅರುಣ್, ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೊದಲ ಬಾರಿಗೆ ಮುಚ್ಚುವಂಥ ಯತ್ನ ನಡೆದಿತ್ತು ಅನ್ನುವಂಥದ್ದು ಇದು ಅತ್ಯಂತ ಗಂಭೀರವಾಗಿರುವಂಥ ಆರೋಪವಾಗುತ್ತೆ. ಸಣ್ಣ ಪುಟ್ಟದಲ್ಲ ಇದು. ಯಾಕೆ ಅಂತಂದರೆ ಮರಣೋತ್ತರ ಪರೀಕ್ಷೆನ 1 ಬಾರಿ ಮಾಡ್ತಾರೆ, 2 ಬಾರಿ ಮಾಡುವಂಥದ್ದಾದರೆ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ
ವಿದೌಟ್ ಪರ್ಮಿಷನ್ ಹೇಗೆ ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ರು? ಏನಾಯಿತು ಇಲ್ಲಿ? 2 ಬಾರಿ ಮರಣೋತ್ತರ ಪರೀಕ್ಷೆ ಮಾಡುವಂಥ ಅನಿವಾರ್ಯತೆ ಯಾಕೆ ಬಂತು? ನಿಜಕ್ಕೂ 2 ಬಾರಿ ಮರಣೋತ್ತರ ಪರೀಕ್ಷೆ ಆಗಿದ್ದಾರೆ. ಈ ಬಗ್ಗೆ ಮಾನ್ಯ ಗೃಹ ಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗತ್ತೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು, ಸ್ಥಳೀಯವಾಗಿರುವಂಥ ಪೊಲೀಸ್ ಅಧಿಕಾರಿಗಳ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹೌದಾ ಅಥವಾ ಅಲ್ವಾ? ಅಲ್ಲ ಅಂದರೆ ಬೇರೆ ಮಾತೆ. ಹೌದು ಅನ್ನೋದಾದರೆ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನು ಕಾರಣ? ಯಾತಕ್ಕೋಸ್ಕರ 2 ಬಾರಿ ಮರಣೋತ್ತರ ಪರೀಕ್ಷೆ ಮಾಡಬೇಕಾದಂಥ ಅಗತ್ಯತೆ ಬಂತು? ಇವೆಲ್ಲವೂ ಬರುತ್ತೆ ಅಲ್ಲ. ಏನೋ ಕೊಲೆ ಆಗಿದೆ, ಅದು ಇದು ಗುಂಡಿಂದ ಹೊಡೆದಿರುವಂಥದ್ದು. 2 ಬಾರಿ ಮರಣೋತ್ತರ ಪರೀಕ್ಷೆ ಮಾಡುವಂಥದ್ದು ಏನು? ಗುಂಡು ಸಿಕ್ಕಿರಲಿಲ್ವಾ? ಗುಂಡು ಸಿಕ್ಕಿರಲಿಲ್ಲ ಅಂದರೆ ಯಾರು, ಯಾವ ವೈದ್ಯ ಅದು ಮರಣೋತ್ತರ ಪರೀಕ್ಷೆ ಮಾಡಿದಂಥವ್ರು? ಗೊತ್ತಾಗಬೇಕಲ್ಲ ಎಲ್ಲವೂ ಕೂಡ. ಒಂದು ಚಿತ್ರಣ ಸಿಗಬೇಕಲ್ಲ ಇಲ್ಲಿ. ಸರ್ಕಾರ ಯಾರ ರಕ್ಷಣೆಗೆ ಮುಂದಾಗ್ತಾ ಇದೆ, ಕೇಸ್ ತಡ ಆಗ್ತಾ ಇದೆ, ಈ ವಿಚಾರದಲ್ಲಿ ಯಾರು ಗನ್ನಿಂದ ಬುಲೆಟ್ ಹೋಗಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಕ್ಕೆ ಇನ್ನೂ ತಡ ಆಗ್ತಾ ಇದೆ ಅನ್ನೋದಾದರೆ, ಯಾರ ರಕ್ಷಣೆಗೆ ಮುಂದಾಗಿದೆ ಅನ್ನುವಂಥ ಅನುಮಾನಗಳನ್ನು, ಪ್ರಶ್ನೆಗಳನ್ನು ಯಾರಾದರೂ ಎತ್ತುತ್ತಾರೆ. ಎಲ್ಲ ಗನ್ಗಳು ಕೂಡ ಸಿಕ್ಕಿವೆ, ಸೀಸ್ ಮಾಡಿದ್ದೀರಾ, ಬುಲೆಟು ಸಿಕ್ಕಿದೆ. ಯಾವ ಬುಲೆಟು ಯಾವ ಗನ್ನಿಂದ ಹೋಗಿದೆ ಅಂತ ಕಂಡುಹಿಡಿಯೋಕ್ಕೂ ಕೂಡ ಇಷ್ಟೊಂದು ಬೇಕಾಗಿದೆ ಅಂತಂದರೆ ನಾವಿನ್ನೂ ಎಷ್ಟು ಹಿಂದುಳಿದಿದ್ದೀವಿ ಅನ್ನುವಂಥದ್ದನ್ನು ಒಂದು ಕ್ಲಿಯರ್ ಪಿಕ್ಚರು. ಅಥವಾ ಯಾರನ್ನೂ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಹೊಸದಾಗಿ ತಯಾರನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು, ಅನುಮಾನಗಳನ್ನು ನಿಮ್ಮ ಮೇಲೆ ಎತ್ತುತ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಪ್ರಶ್ನೆಗಳು ಬರುತ್ತೆ. ಜನಾರ್ದನ್ ರೆಡ್ಡಿ ಅವರ ನಡವಳಿಕೆ ವಿಚಾರದಲ್ಲಿ. ಆದರೆ ಇಲ್ಲಿ ಆ ವಿಚಾರ ಬರೋದು